ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಏನು ವಿಷಯ ಮಾತಾಡಲಿ ಹಾಗೇ ನೆನಪಿಸ್ಕೊಳ್ತಾ ಇದ್ರೆ ಅನ್ನಿಸ್ತು ನನಗೆ ಯಾಕೆ ಈ ಪ್ರೊಫೆಷನ್ ನನ್ನ ಕೈಗೆ ಬಂತು ಅಂತ. ಅನ್ಎಕ್ಸ್ಪೆಕ್ಟೆಡ್ ಆದರೂ ಕೂಡ ಇಟ್ ಹ್ಯಾಸ್ ಟು ಬಿ ಅಲ್ವಾ. ಬದುಕೋದಕ್ಕೋಸ್ಕರ ಏನೋ ಒಂದು ಮಾಡಬೇಕು. ಐ ಚೂಸ್ ಆನ್ ದಿಸ್. ಬಟ್ ಗೋಲ್ಸ್ ಬೇರೆ ಇರುತ್ತೆ, ಡ್ರೀಮ್ಸ್ ಬೇರೆ ಇರುತ್ತೆ. ಇದು ಹೇಗೆ ಅಂತಂದರೆ, ಯಾವುದೋ ಒಂದು ಸಮುದ್ರವನ್ನು ಇಲ್ಲ ರಸ್ತೆ ಮಾರ್ಗದಲ್ಲೋ ಹೋಗಬೇಕಾದ್ರೆ ಡೆಸ್ಟಿನಿ ಸೇರಬೇಕು ಅಂತಂದಾಗ ಮಧ್ಯದಲ್ಲಿ ಏನೋ ವ್ಯತ್ಯಾಸ ಆಯಿತು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ಸಮುದ್ರದಲ್ಲೇ ಹೋಗ್ತಿದ್ದೀವಿ ಅಂದ್ಕೊಳ್ಳೋಣ. ಅಚಾನಕ್ಕಾಗಿ ನಾವು ಹೋಗ್ತಿದ್ದ ಬೋಟ್ಗೇನೋ ಪ್ರಾಬ್ಲಮ್ ಆಗಿದೆ ಅಂತ ಅಲ್ಲೇ ಮುಳುಗಿ ಅಲ್ಲೇ ನೀರಲ್ಲಿ ಸಮುದ್ರದಲ್ಲಿ ಬಿದ್ದು ಹೋಗ್ಬಿಡೋಕ್ಕಂತೂ ಆಗೋದಿಲ್ವಲ್ಲ. ಸೊ ಆ ಸನ್ನಿವೇಶಕ್ಕೆ ಈಗ ನನ್ನ ಮುಖದ ಮೇಲೆ ಬೆಳಕು ಬಿತ್ತಲ್ವ, ಆ ಥರ ಅಂದರೆ ಏನೋ ಒಂದು ಆ ಬಿದ್ದಾಗ ನಾವು ಹೋಗಬೇಕಾಗಿರೋ ಡೆಸ್ಟಿನಿ ಸೇರೋದಕ್ಕೋಸ್ಕರ ಏನೋ ಒಂದು ಬೆಳಕು. ಅದೇ ಥರ ಆ ಸಮುದ್ರದಲ್ಲಿ ನಾವು ಹೋಗೋ ಹಾದಿನಲ್ಲಿ ವಿ ಹ್ಯಾವ್ ಟು ಟೇಕ್ ದ ಚಾನ್ಸಸ್ ಅಂದರೆ ಯಾವ ರೀತಿ? ನಾವು ಈಜು ಬರೋವರೆಗೂ ಈಜಬೇಕು. ಈಜು ಬರಲಿಲ್ಲ ಅಂದರೆ ಪ್ರಯತ್ನ ಮಾಡಬೇಕು. ಎಲ್ಲಾದರೂ ನಮಗೆ ಇರೋವಂಥ ಸ್ಥಳ ಸಿಗುತ್ತಾ ಅಂತ ಹುಡುಕಬೇಕು. ಟಿಲ್ ದ ಟೈಮ್ ಡೆಸ್ಟಿನಿ ರೀಚ್ ಆಗೋವರೆಗೂ, ಗೋಲ್ ರೀಚ್ ಆಗೋವರೆಗೂ ಹೋಗ್ತಿರ್ಬೇಕು ಅವಕಾಶಗಳನ್ನು ಉಪಯೋಗಿಸ್ಕೊಂಡು. ಅವಕಾಶ ಉಪಯೋಗಿಸ್ಕೊಳ್ಳೋದು ಅಂತಂದರೆ ಸಮಯ ಸಾಧನೆ ಅಲ್ಲ ಅದು. ವಿ ಹ್ಯಾವ್ ಟು ಇನ್ನೊಬ್ಬರಿಗೆ ತೊಂದರೆ ಮಾಡದೆ ನಮ್ಮ ಹಾದಿನಲ್ಲಿ ಹೋಗ್ತಕ್ಕಂತಹ ಒಂದು ವಿಧಾನ ಇದೆಯಲ್ಲ, ಅದನ್ನು ರೂಢಿಸ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಇಟ್ ಮೇ ಬಿ ಲೇಟ್, ವಿ ವಿಲ್ ರೀಚ್ ದ ಡೆಸ್ಟಿನೇಷನ್. ಇವತ್ತಾಗದೇ ಇರೋದು ನಾಳೆ ಆಗ್ಬೋದು, ನಾಳೆ ಆಗದೆ ಇರೋದು ನಾಳೆದಾಗಬಹುದು. ಬಟ್ ಪ್ರಯತ್ನ ನಿಲ್ಲಿಸ್ಬಿಟ್ರೆ ಆಗೋದೇ ಇಲ್ಲ. ಒಂದೊಂದು ಸಲ ಅನಿಸುತ್ತೆ ಎಲ್ಲೋ ಒಂದು ಕಡೆ ಅಂದ್ಕೊಂಡಿದ್ದು ಡಿಲೇ ಆಗ್ತಿದೆ ಅಂದಾಗ, ಏನೋ ಮಾಡಬೇಕು ಅಂದ್ಕೊಂಡಿದ್ದು ಆಗದೇ ಇದ್ದಾಗ ಭಾಳಷ್ಟು ಎಡರು ತೊಡರುಗಳು. ನಿಜ ಹೇಳಬೇಕು ಅಂತಂದರೆ ಮನುಷ್ಯನಿಗೆ ಕಷ್ಟ ಅಂತ ಅನ್ಕೋಬೇಡಿ, ಎಲ್ಲ ಜೀವಿಗಳಿಗೂ ಕಷ್ಟ ಇದೆ. ಬಟ್ ಮನುಷ್ಯನಿಗೆ ಮಾತ್ರ ಭಾಷೆ ಇದೆ. ಹೇಳ್ಕೊಳ್ಳೋದಕ್ಕೆ ಪದಗಳಿದೆ. ಬೇರೆ ಯಾವ ಜೀವಿಗೂ ಇಲ್ಲ. ಅದೆಲ್ಲ ಬರೀ ಒಂದು ಶಬ್ದಗಳನ್ನು ಕ್ರಿಯೇಟ್ ಮಾಡುತ್ತೆ ಅಷ್ಟೇ ಆಗಲಿ, ಪದಗಳನ್ನು ಬಳಸಲ್ಲ. ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಒಂದು ಹ್ಯೂಮನ್ನಲ್ಲಿರ್ತಕ್ಕಂಥದ್ದು ಅಂದರೆ ಆ ಮಾತು ತಾಳ್ಮೆಯ ಕಟ್ಟೆ ಒಡೆದಾಗ ಬರ್ತಕ್ಕಂಥದ್ದು, ಕೋಪ ಪಿತ್ತ ನೆತ್ತಿಗೆ ಎರೆದಾಗ ಬರ್ತಕ್ಕಂಥದ್ದು ಬೈಗುಳಗಳು. ಸೊ ಇಲ್ಲಿ ಮೈನ್ ಏನಪ್ಪ ಅಂತಂದರೆ, ಈ ಪ್ರೊಫೆಷನಲ್ಲಿ ಕೆಲವೊಂದು ಸಲ ನಡೀತಕ್ಕಂಥ ಕೆಲವು ವಿಚಾರಗಳು ಭಾಳ ಚೆನ್ನಾಗಿರುತ್ತೆ. ಮೊನ್ನೆ ಒಂದಿನ ನಾ ಏರ್ಪೋರ್ಟಿಂದ RT ನಗರ್ ಹೋಗ್ಬೇಕಾದ್ರೆ, ಐ ಫರ್ಗಾಟನ್ ಹಿಸ್ ನೇಮ್, ಶಿವ ಆರ್ ಸಮಥಿಂಗ್ ಲೈಕ್ ದಟ್. ಯಾರ ಮುಖದಲ್ಲೂ ಸಂತೋಷನೇ ಇಲ್ವಲ್ರಿ ಅಂತ ಸ್ಟಾರ್ಟ್ ಮಾಡಿದ್ರು ಮಾತಾಡೋದಕ್ಕೆ. ಅರೆ, ಸಂತೋಷ ಹೇಗಿರುತ್ತೆ ಸ್ವಾಮಿ? ಯಾರ ಮುಖದಲ್ಲೂ ಸಂತೋಷ ಇಲ್ಲ ಅಂದರೆ ನೀವು ಯಾವ ವಿಚಾರದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಬಟ್ ಅವ್ರ ಮಾತಿಗೆ ನಾನು ಕೆಲವೊಂದಷ್ಟು ವಿಚಾರಗಳನ್ನು ಮಾತನಾಡ್ತಾ ಹೇಳೋದಕ್ಕೆ ಶುರು ಮಾಡಿದೆ. ಹೇಗೆ ಮನುಷ್ಯನಿಗೆ ಸಂತೋಷ ಅಂತಕ್ಕಂಥದ್ದು ಬರ್ತದೆ ಅಂತ. ಬಹಳ ವಿಪರ್ಯಾಸವಾಗಿ ಹೋಗ್ತಿದೆ ಸಮಾಜ ಅಂತಕ್ಕಂಥದ್ದು. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೈನ್ ದಿಸ್. ಯಾರು ಸಂತೋಷವಾಗಿದ್ದಾರೆ? ಈ ಪ್ರಪಂಚದಲ್ಲಿ ಯಾರೂ ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಮೂರ್ಖತನದ ಪರಮಾವಧಿ. ನಾವು ಆಸೆಗೆ ಬಿದ್ದು ಅಥವಾ ನಾವು ಯಾವುದರ ಒಂದು ಹಿಂದೆ ಬಿದ್ದು ಹೋದಾಗ ಅದು ಆ ಒಂದು ಮನಸ್ಸಿನ ನೆಮ್ಮದಿ ಅಂತಕ್ಕಂಥದ್ದು ಹಾಳಾಗ್ತದೆ ಅಂತ. ಬಟ್ ಜೀವನದ ಹಿಂದೆ ನಾವು ಬೀಳಲೇಬೇಕು. ಯಾಕೆಂದರೆ ಅದರಲ್ಲಿ ನಮ್ಮ ಹೊಟ್ಟೆಪಾಡಿರ್ತದೆ, ಅದರಲ್ಲಿ ನಾವು ಇರೋದಕ್ಕೆ ಅಂತಕ್ಕಂಥ ಒಂದು ಒಳ್ಳೆ ಪ್ರೊಟೆಕ್ಟಿವ್ ಜಾಗ ಅಂತಕ್ಕಂಥದ್ದು ಇರ್ತದೆ. ಇದೆಲ್ಲ ಬೇಸಿಕ್ ಫಂಡಮೆಂಟಲ್ಸ್ ಅಲ್ವಾ? ಇದ್ರ ಹಿಂದೆ ಹೋಗಲಿಲ್ಲ ಅಂದರೆ, ಜೀವನದ ಹಿಂದೆ ಅಥವಾ ಜೀವನದ ಜೊತೆಯಲ್ಲಿ ನಾವು ಹೋಗಲಿಲ್ಲ ಅಂದರೆ ಹೇಗೆ? ಸೊ ಅವ್ರಿಗೆ ನಾನು ಹೀಗೆ ಹೇಳ್ತಾ ಬಂದೆ ಒಂದಷ್ಟು ವಿಚಾರಗಳನ್ನು.
ನಾನು ಎಕ್ಸ್‌ಪ್ಲೇನ್ ಮಾಡ್ತಾ ಬಂದೆ. ಯಾವುದರಲ್ಲಿ ನಾವು ಸುಖವನ್ನು ನೋಡೋದಕ್ಕೆ ಸಾಧ್ಯ ಅಂತ. ಎಲ್ಲ ಕೂಡ ಭ್ರಷ್ಟ ವ್ಯವಸ್ಥೆಗಳು, ಮತ್ತಿನ್ನೇನೋ ಒಂದಷ್ಟು ವಿಚಾರಗಳು. ಆ, ಯಾವುದನ್ನು ನಾವು ಯಾವ ರೀತಿ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಪ್ರಶ್ನೆಗಳು ಉದ್ಭವ ಆದವು. ಯಾವುದನ್ನಾದರೂ ಎಕ್ಸ್‌ಪ್ಲೇನ್ ಮಾಡೋಣ ಅಂತಂದರೆ ಯಾವ ವಿಚಾರವಾಗಿ ಎಕ್ಸ್‌ಪ್ಲೇನ್ ಮಾಡೋಣ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ವೆದರ್ ಇಟ್ ಈಸ್ ಫಾರ್ ಗುಡ್ ಆರ್ ವೆದರ್ ಇಟ್ ಈಸ್ ಗುಡ್ ಫಾರ್ ಆರ್ ಎಲ್ಸ್ ಇಟ್ಸ್ ಫಾರ್ ಬ್ಯಾಡ್, ವಿ ಡೋಂಟ್ ನೋ. ಬಟ್ ಒಂದು ವ್ಯವಸ್ಥೆ ಇನ್ಯಾವ ರೀತಿ ಕರ್ಕೊಂಡು ಹೋಗುತ್ತೆ, ಇನ್ನೇನೆಲ್ಲ ನೋಡಬೇಕಾಗತ್ತೆ, ಆ ಒಂದು 5 ವರ್ಷದಲ್ಲಿ ಅಥವಾ 6 ವರ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಸಂಪೂರ್ಣ ಬದಲಾವಣೆಗಳನ್ನು ನೋಡ್ತಾ ಇದ್ದಾಗ, ಇದು ಒಂದು ಕುಟುಂಬದಲ್ಲಾಗಿರಬಹುದು, ಸಂಬಂಧಗಳಲ್ಲಾಗಿರಬಹುದು, ಜೀವನ ವಿಧಾನದಲ್ಲಾಗಿರಬಹುದು, ಎಲ್ಲ ಕಡೆ ಒಂದು ರೀತಿಯಾದಂಥ ಭಯದ ರೀತಿ ಸೃಷ್ಟಿ ಮಾಡ್ತಕ್ಕಂಥದ್ದು. ಹಾಗಾದರೆ ಭಯ ಇಲ್ಲ ಅಂತಲ್ಲ, ಇದೆ. ತಿಂತಕ್ಕಂಥ ಆಹಾರದಲ್ಲಿ ಭಯ ಇದೆ, ಮಲಗ್ತಕ್ಕಂಥ ಜಾಗದಲ್ಲಿ ಭಯ ಇದೆ, ಓಡಾಡ್ತಕ್ಕಂತಹ ರಸ್ತೆಗಳಲ್ಲಿ ಭಯ ಇದೆ. ಬಟ್ ಎಲ್ಲಿಯವರೆಗೂ ಇದೇ ಜೀವನಗಳನ್ನೇ ತಾನೇ ನಾವು ಹಿಂದೆ ಅನುಸರಿಸ್ಕೊಂಡು ಬಂದಿರತಕ್ಕಂಥದ್ದು. ಬದಲಾವಣೆ ಸಾಧ್ಯ ಆಗಬಹುದೇನೋ, ವಿ ಹ್ಯಾವ್ ಟು ವೆಯ್ಟ್ ಫಾರ್ ದಟ್. ಅದಕ್ಕೋಸ್ಕರ ಬಹಳಷ್ಟು ಶ್ರಮ ಪಡ್ತಿದ್ದಾರೆ ಎಲ್ಲರೂ ಕೂಡ. ಬಟ್ ಕೆಲವೊಂದು ಸಲ ಈ ಒಂದು ಜರ್ನಿಯಲ್ಲಿ ಅಥವಾ ಪ್ರಯಾಣದಲ್ಲಿ ಕೆಲವರು ಮಾತನಾಡ್ತಕ್ಕಂಥ ವಿಚಾರಗಳು ಬಹಳ ಅದ್ಭುತವಾಗಿರುತ್ತೆ. ಬಟ್ ಕೆಲವೊಂದು ಸಲ ಅನಿಸುತ್ತೆ ಅದನ್ನು ಹಾಗೇ ನಾವು ಹೇಳಕ್ಕೆ ಹೋದಾಗ, ನನ್ನ ಮಾತನ್ನು ಕೇಳಬೇಕು ಅಂತಲೇ ಅಂದ್ಕೊಂಡಿರತಕ್ಕಂಥವ್ರಿಗಾದರೆ ನಾವು ಅದನ್ನು ಎಕ್ಸ್‌ಪ್ಲೇನ್ ಮಾಡಿ ಹೇಳೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಬಟ್ ಅದನ್ನು ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸಿಕೆ ಇಲ್ಲ ಅಂದರೂ ಕೂಡ ಕೆಲವರು ಅದನ್ನು ಕೇಳ್ತಾರೆ. ಕೇಳಿದ್ದರಲ್ಲಿ ಮತ್ತಿನ್ನೇನೋ ಪ್ರಶ್ನೆಗಳನ್ನು ಉದ್ಭವಗಳು ಮಾಡಿಸ್ತಾರೆ. ಅದಕ್ಕೆ ಆ ಸನ್ನಿವೇಶಕ್ಕೆ ಕೆಲವೊಂದು ಉತ್ತರಗಳು ಸಿಗಲ್ಲ. ಹೇಗೆ ಅಂತಂದರೆ, ಯಾವುದಕ್ಕಾದರೂ ಕೂಡ ಒಂದು ಫಲ ನಿರೀಕ್ಷಣೆ ಅಂತ ಹೇಳ್ತೇವೆ. ಅಂದರೆ ಒಂದು ಗಿಡವನ್ನು ಇಟ್ಟಾಗ ಅಥವಾ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅದರ ಉತ್ತರ ಹಣ್ಣಾಗಿ ಬರಬೇಕು ಅಂತಂದರೆ ಇಟ್ ಟೇಕ್ ಸಮ್ ಟೈಮ್. ಕೆಲವು ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಕೂಡ ಅಲ್ಲೇ ಉತ್ತರ ಸಿಗೋದಿಲ್ಲ, ಅದು ಸಾಧ್ಯವೂ ಇಲ್ಲ. ಕೆಲವಕ್ಕೆ ಉತ್ತರ ಸಿಗುತ್ತೆ, ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ಅಲ್ಲೇ ಸಿದ್ಧವಾಗಿರುತ್ತದೆ. ಆದರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತಂದರೆ ವಿ ಹ್ಯಾವ್ ಟು ವೆಯ್ಟ್ ಫಾರ್ ದಟ್. ಯಾಕೆಂತಂದರೆ ಆ ಪ್ರಶ್ನೆಗೆ ಆ ಉತ್ತರ ಆ ಸಮಯಕ್ಕೆ ಸಮಂಜಸವಲ್ಲದಿರ್ತದೆ ಕೆಲವೊಂದು ಸಲ. ಸೊ ಅದಕ್ಕೋಸ್ಕರ ಕೆಲವೊಂದಕ್ಕೆ ಉತ್ತರಗಳನ್ನು ನಿಧಾನವಾಗಿ ಕೊಡ್ತಕ್ಕಂಥದ್ದು ಇರ್ತದೆ. ಸೊ ಇದೆಲ್ಲ ಯಾಕೆ ಹೇಳಿದೆ ಅಂತಂದರೆ, ಕೆಲವೊಂದು ಸಲ ಈ ನಮ್ಮ ಟ್ರಾವೆಲ್ ಲೈಫ್ ಹೆಂಗಿರುತ್ತೆ ಅಂತಂದರೆ, ಅವರು ಕೆಲವೊಂದು ಸಲ ಕೇಳ್ತಕ್ಕಂಥ ಮಾತಿನಲ್ಲಿ ಬರ್ತಕ್ಕಂಥ ಕೆಲವು ಪ್ರಶ್ನೆಗಳು ನಾವು ಫೋರ್ಸ್ಫುಲಿ ವಿ ನೆವರ್ ಸ್ಪೀಕ್ ವಿತ್ ಎನಿ ಒನ್. ಬಟ್ ಕೆಲವೊಂದು ಸಲ ಪ್ರಯಾಣ ಅಂದಾಗ ಕೆಲವರು ಇಷ್ಟಪಟ್ಟು ಮಾತನಾಡೋದಿರ್ತದೆ. ಅಂಥವ್ರ ಜೊತೆ ಮಾತನಾಡಿದಾಗ ಆಗ್ತಕ್ಕಂಥ ಕೆಲವು ವಿಚಾರಗಳು ಭಾಳ ಚೆನ್ನಾಗಿರುತ್ತೆ, ಮರೆಯೋಕ್ಕಾಗೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ನೆವರ್ ಫರ್ಗೆಟ್ ಹಿಮ್. ಅವರು RT ನಗರದವರು. ಐ ವಾಸ್ ಡ್ರಾಪ್ಡ್ ಹಿಮ್. ಭಾಳ ಖುಷಿಯಾಗಿ ಲಾಸ್ಟಲ್ಲಿ ಖುಷಿಯಾಗಿ ಮಾತನಾಡಿದ್ರು. ಆ್ಯಂಡ್ ರಿಗಾರ್ಡಿಂಗ್ ದಟ್, ನನ್ನ ಬಿಸ್ನೆಸ್ ಐ ಆಮ್ ವೈಟಿಂಗ್ ಟು ಸ್ಟಾರ್ಟ್ ಮೈ ಬಿಸ್ನೆಸ್ ಅಂತ ಹೇಳಿದೆ. ಆ್ಯಂಡ್ ಹೀ ಸಪೋರ್ಟೆಡ್ ಮೀ ಬೈ ಗಿವಿಂಗ್ ಬೋಣಿ. ಒಂದು ಪರಿಚಯದಲ್ಲಿ ಅಷ್ಟರ ಮಟ್ಟಿಗೆ ಆತ್ಮೀಯತೆ ಬೆಳೆಯುತ್ತೆ ಅಂತಂದರೆ ಬಹಳ ಖುಷಿ ಆಯ್ತು ನನಗೆ. ಥ್ಯಾಂಕ್ಸ್ ಫಾರ್ ಯು ಬೈ ಗಿವಿಂಗ್ ಏನು ಹೇಳ್ತಾರೆ, ಅಷ್ಟು ಮಟ್ಟಿಗೆ ನನಗೆ ನೀವು ಸಪೋರ್ಟ್ ಮಾಡಿದ್ದು. ಆ್ಯಂಡ್ ವೇಟಿಂಗ್ ಟು ಸಿ ಯುವರ್ ಬಿಸ್ನೆಸ್ ಅಂತ ಹೇಳಿದ್ದು ಕೂಡ ಬಹಳ ಖುಷಿಯಾಯಿತು. ನಾನು ಹೇಳಿದೆ, ನಿಮ್ಮನ್ನು ಮತ್ತೆ ಭೇಟಿಯಾಗುವಂಥ ಸನ್ನಿವೇಶ ಸಿಗಲಿ ಅಂತ. ವಿಲ್ ಸಿ ಅಗೈನ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ಜೊತೆ ಬಹಳಷ್ಟು ಮಂದಿ ಪ್ರಯಾಣ ಮಾಡಿದ್ದೀರಾ. ಆ್ಯಂಡ್ ಅಂಥ ಪ್ರಯಾಣದಲ್ಲಿ ಕೆಲವೊಂದು ಸಲ ಗೊತ್ತಿಲ್ಲದೆ ಏನಾದರೂ ನಾನು ಮ್ಯಾಕ್ಸಿಮಮ್ ಐ ಟ್ರೈ ಟು ಗಿವ್ ಮೋಸ್ಟ್ ಗುಡ್ ಸರ್ವಿಸ್ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀನಿ. ಅಷ್ಟರ ಮಧ್ಯೆ ಕೂಡ ನಾನು ಹೇಳಿದ್ನಲ್ಲ, ಇಲ್ಲಿ ಕೆಲವೊಂದಷ್ಟು ಮಂದಿಗೆ ಕೆಲವೊಂದು ವಿಚಾರಗಳು ಅವರಿಗೆ ಮನಸ್ಸಿಗೆ ಇಷ್ಟ ಆಗದೆ ಇರೋದಿರ್ತದೆ. ಸಮ್ಟೈಮ್ಸ್ ಈ 500 ಟ್ರಿಪ್ ಮಾಡಿದೆ ಅಂತಂದರೆ ಅದರಲ್ಲಿ 2 ಸಿಂಗಲ್ ಸ್ಟಾರ್ಗಳು ಕೊಡೋರು ಇರ್ತಾರೆ. ಇನ್ನೊಂದಿಬ್ಬರು ಅದು ಏನಾಗುತ್ತೆ ಅಂತಂದರೆ, ಇಮ್ಮಿಡಿಯೇಟ್ ಕೊಡೋದಾದರೆ ಪರವಾಗಿಲ್ಲ, ಸಮ್ಟೈಮ್ಸ್ ಏನು ಮಾಡ್ತಾರೆ, ಯಾವುದೋ ಕೋಪವನ್ನು ಇನ್ಯಾರ ಮೇಲೋ ತೋರಿಸ್ತಕ್ಕಂಥ ಸನ್ನಿವೇಶದಲ್ಲಿ ಆ ಥರ ಆಗಿರ್ಬೋದು ಕೆಲವು.
ನನಗೆ ಒಂದು 500 ರೇಟಿಂಗಲ್ಲಿ 2 ಸಿಂಗಲ್ ಸ್ಟಾರು, 2 1 ಡಬಲ್ ಸ್ಟಾರು, 3 ಸ್ಟಾರ್ ಕೊಟ್ಟಿರೋದು, ಮತ್ತು 2 4 ಸ್ಟಾರ್ ಕೊಟ್ಟಿರೋದು, ಈ ಥರದ್ದೆಲ್ಲ ಇರ್ತದೆ. ಬಟ್ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ನಾನು ಒಳ್ಳೆಯ ಒಂದು ಸೇವೆಯನ್ನು ಕೊಡಬೇಕು ಅಂತಲೇ ಟ್ರಾವೆಲಲ್ಲಿ ಇರ್ತೀನಿ. ಬಿಕಾಸ್ ಲಾಂಗ್ ಟರ್ಮಲ್ಲಿ ಯಾವತ್ತೂ ಕೂಡ ನಾವು ಮಾಡಿರ್ತಕ್ಕಂತಹ ಒಳ್ಳೆಯದೇ ನಮ್ಮನ್ನು ಹಿಂಬಾಲಿಸುತ್ತೆ ಅಂತಕ್ಕಂಥದ್ದನ್ನು ಬಹಳಷ್ಟು ಮಟ್ಟಿಗೆ ನಂಬಿರ್ತಕ್ಕಂಥವ್ನು ನಾನು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟ ಫಣೀಂದ್ರ, ISTA ಇಷ್ಟ. ಸೊ ಈ ಇಷ್ಟ ಅನ್ನೋದು ಏನು ಅನ್ನೋದು ನನ್ನ ಪೇಜ್ನಲ್ಲಿ ಬರ್ತದೆ. ಸಮ್ವೇರ್ ಸಮ್ ಪೀಪಲ್ ಆರ್ ಸೇಯಿಂಗ್ ದಟ್ ಇಟ್ಸ್ ಅಬಾಂಡೆಂಟ್. ಅದು ಅಬಾಂಡೆಂಟ್ ಅಲ್ಲ, ನನ್ನ ಬ್ರ್ಯಾಂಡ್ ಅಬಾಂಡೆಂಟ್ ಆಗಲ್ಲ ನಾ ಇರೋವರೆಗೂ ಕೂಡ. ಆ್ಯಂಡ್ ಬಿಕಾಸ್ ಆಫ್ ಸಮ್ ಫೈನಾನ್ಷಿಯಲ್ ಇಶ್ಯೂಸ್ ಐ ಆಮ್ ಬ್ಯಾಕ್, ದಟ್ಸ್ ಇಟ್. ಆ್ಯಸ್ ಸೂನ್ ಆ್ಯಸ್ ಮತ್ತೆ ಇಷ್ಟ ಚಿಕ್ಕಿ ಸ್ಟಾರ್ಟ್ ಆಗುತ್ತೆ, ಐ ಆಮ್ ರೆಡಿ ಟು ಕಮ್ ಔಟ್. ಐ ಆಮ್ ಫೈಟಿಂಗ್ ಫಾರ್ ದ್ಯಾಟ್ ಇನ್ ಮೈ ಲೈಫ್. ನಾಟ್ ಓನ್ಲಿ ಇನ್ ಇಷ್ಟ, ನಾನು ಇಷ್ಟ ಚಿಕ್ಕೀಸ್ ಒಂದೇ ಅಲ್ಲ, ಐ ಆಮ್ ಪ್ರೊವೈಡಿಂಗ್ ಪ್ರೀಸ್ಟ್ ಸರ್ವಿಸ್ ಆಲ್ಸೋ. ಯಾವುದಾದ್ರೂ ಸತ್ಯನಾರಾಯಣ ಪೂಜೆ, ಹೋಮಗಳು ಇದ್ದರೆ ನಾನು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಪೇಜ್. ಎಲ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೀ. ಎಲ್ಲರಿಗೂ ಧನ್ಯವಾದಗಳು.